ರಿಪಬ್ಲಿಕ್ ಕನ್ನಡದಲ್ಲಿ ಲೇಟ್ ನೈಟ್ ಪಾರ್ಟಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ. ಕಾಟೇರ ಸಿನಿಮಾ ಇತ್ತೀಚೆಗಷ್ಟೇ ಬಿಡುಗಡೆ ಆಗಿದೆ, ಸಕ್ಸಸ್ನ ಹಾದಿಯಲ್ಲಿದೆ. ಆದರೆ ಸಕ್ಸಸ್ ವಿಚಾರವಾಗಿ ಕಾಟೇರ ಸಿನಿಮಾ ತಂಡಕ್ಕೆ ಒಂದು ಪಾರ್ಟಿಯನ್ನು ಆಯೋಜನೆ ಮಾಡಲಾಗಿತ್ತು. ಈಗ ಈ ಪಾರ್ಟಿಯಿಂದ ಪೊಲೀಸರ ಮೇಲೇನೆ ಅನುಮಾನವನ್ನು ಹುಟ್ಟಿಕೊಳ್ಳುವಂತೆ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ 1 ಗಂಟೆಗೆ ಹೋಟೆಲ್ಗಳಲ್ಲಿ ಪಾರ್ಟಿಗಳು ಮುಗಿಬೇಕು. ಆದರೂ ಕೂಡ ಪೊಲೀಸರು ದಾಳಿ ಮಾಡಿದ್ದು ಮಾತ್ರ 3:15ಕ್ಕೆ. ಯಾಕೆ? ಅಷ್ಟೇ ಅಲ್ಲ, ಮ್ಯಾನೇಜರ್ ಮಾಲೀಕರ ಮೇಲೆ ಮಾತ್ರನ FIR ಅಲ್ಲ, ಕಾನೂನು ಪ್ರಕ್ರಿಯೆಗಳನ್ನು ಫಾಲೋ ಮಾಡಬೇಕಾಗತ್ತೆ. ಯಾವ ಕಾರಣಕ್ಕೋಸ್ಕರ ಅಷ್ಟು ತಡವಾಗಿ ಹೋದ್ರು ಅನ್ನೋದು ಗೊತ್ತಾಗ್ತಿಲ್ಲ. ಅದು ಸಾರ್ವಜನಿಕರು ಫೋನ್ ಮಾಡಿದ್ದಕ್ಕೆ ಮಾತ್ರ ಹೋಗಿರೋದು, ಇಲ್ಲಾಂದ್ರೆ ಹೋಗ್ತಾ ಇರಲಿಲ್ಲ. ಅಲ್ಲಿ FIR ಆಗಿದ್ದಕ್ಕೆ ನಮಗೂ ಗೊತ್ತಾಗಿತ್ತು. ಸಾರ್ವಜನಿಕರಿಗೆ ಎಷ್ಟು ತೊಂದರೆ ಆಗಿದೆ, ಚೀರಾಟ ಕಿರ್ಚಾಟ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಪೊಲೀಸರ ಮೇಲೆ ಈಗ ಯಾಕೆ ಅನುಮಾನಗಳು ಹುಟ್ಕೊಳ್ತಾ ಇದೆ? ಖಂಡಿತ ನಾಗೇಂದ್ರ, ಏನು ಈ ಒಂದು ಜೆಟ್ ನಲ್ಲಿ ಕಾಟೇರ ಚಿತ್ರತಂಡ ಏನು ಅವಧಿ ಮೀರಿ ಒಂದು ಪಾರ್ಟಿಯನ್ನ ಮಾಡ್ತಾ ಇತ್ತು ಅನ್ನೋ ಆರೋಪದ ಮೇಲೆ FIR ದಾಖಲಾಗಿದೆ. ಈ FIR ಮೇಲೆ ಈಗ ಸಾಕಷ್ಟು ಅನುಮಾನಗಳು ಉಟ್ಕೊಳ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನು, FIR ನಲ್ಲಿ ಉಲ್ಲೇಖ ಮಾಡಿದರೆ 3:15ಕ್ಕೆ ಪೊಲೀಸರು ಹೋಗಿ ದಾಳಿ ಮಾಡಿದ್ದೀವಿ ಅಂತೇಳಿ. ಆದರೆ 1 ಗಂಟೆಗೆ ಬಾರ್ ಅಂಡ್ ರೆಸ್ಟೋರೆಂಟ್ ಕ್ಲೋಸ್ ಆಗ್ತವೆ. ಇವರು 3:15ವರೆಗೂ 3:15ವರೆಗೂ ಎಲ್ಲಿದ್ರು? ಯಾಕಂತಂದ್ರೆ ಬೆಂಗಳೂರಿನ ಯಾವುದೇ ಪೊಲೀಸ್ ಠಾಣೆಯಿಂದ ಈ ಒಂದು ಘಟನಾ ಸ್ಥಳಕ್ಕೆ, ಆ ಠಾಣಾ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಘಟನಾ ಸ್ಥಳಕ್ಕೆ ಹೋಗಲಿಕ್ಕೆ 20 ನಿಮಿಷ ಸಾಕು. ಜಾಸ್ತಿ ಅಂದರೆ ಔಟ್ಸ್ಕರ್ ಸ್ಟೇಷನ್ಗಳಲ್ಲಿ ಕೇವಲ 20 ನಿಮಿಷಗಳ ಅಂತರದಲ್ಲಿ ಆ ಒಂದು ಸ್ಥಳವನ್ನು ತಲುಪಬಹುದು. ಅಷ್ಟು ವ್ಯಾಪ್ತಿ ಬೆಂಗಳೂರಿನ ಪೊಲೀಸ್ ಠಾಣಾ ವ್ಯಾಪ್ತಿಗಳಿರ್ತಕ್ಕಂಥದ್ದು. ಅಲ್ಲದೆ ಹೊಯ್ಸಳ ಕೇವಲ ಘಟನಾ ಸ್ಥಳಗಳಿಗೆ 5 ರಿಂದ 6 ನಿಮಿಷದಲ್ಲಿ ತಲುಪುವಷ್ಟು ವೇಗವಾಗಿ ಬೆಂಗಳೂರಿನ ಪೊಲೀಸ್ ಇಲಾಖೆಯ ಹೊಯ್ಸಳ ಗಸ್ತು ವಾಹನಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆದರೆ ಇಲ್ಲಿ 1 ಗಂಟೆಗೆ ಕ್ಲೋಸ್ ಆಗಬೇಕಾಗಿದ್ದಂಥ ಪಬ್ 3:15ವರೆಗೂ ಅಲ್ಲಿಗೆ ಪೊಲೀಸರು ಯಾಕೆ ಹೋಗಿಲ್ಲ ಅನ್ನೋದು ಒಂದು ಪ್ರಶ್ನೆ. ಜೊತೆಗೆ ಕೇವಲ ಮಾಲೀಕರು ಮತ್ತು ಮ್ಯಾನೇಜರ್ ಮಾತ್ರ ಇದ್ರ ಪಬ್ಬಲ್ಲಿ, ಅವ್ರ ಮೇಲೆ ಮಾತ್ರ ಯಾಕೆ FIR ದಾಖಲು? ಅಲ್ಲಿದ್ದಂಥ ಪಾರ್ಟಿ ಮಾಡ್ತಾ ಇದ್ದಂಥ ಕಸ್ಟಮರ್ಸ್ ಮೇಲೆ ಯಾಕೆ, ಏನು ಕಾಟೇರ ಚಿತ್ರತಂಡ ಇತ್ತು ಅಥವಾ ಬೇರೆ ಇನ್ನಾರಾದರೂ ಗಿರಾಕಿಗಳಿದ್ರೆ ಯಾಕೆ ಅವ್ರ ಮೇಲೆ FIR ಆಗಿಲ್ಲ? ಮತ್ತು ಸ್ಯಾಂಡಲ್ವುಡ್ಗೆ ಡ್ರಗ್ಸ್ ನಂಟು ತುಂಬ ಕಾಲದಿಂದ ಬರ್ತಾ ಇದೆ. ಸಾಕಷ್ಟು ಜನ ನಟ ನಟಿಯರು ಕೂಡ ಅರೆಸ್ಟ್ ಆಗಿದ್ದಿದೆ. ಇಂಥ ಸಂದರ್ಭದಲ್ಲಿ ಅಲ್ಲಿದ್ದಂಥ ಅವಧಿ ಮೀರಿ ಪಾರ್ಟಿ ಮಾಡ್ತಿದ್ದವರನ್ನು ವೈದ್ಯಕೀಯ ಪರೀಕ್ಷೆಗೆ ಯಾಕೆ ಒಳಪಡಿಸುವ ಒಂದು ಪ್ರಕ್ರಿಯೆಗೆ ಪೊಲೀಸರು ಮುಂದಾಗಲಿಲ್ಲ. ಈ ರೀತಿಯಾಗಿ ಪೊಲೀಸರ ನಡೆ ಮೇಲೆ ಹಲವು ಅನುಮಾನಗಳು ಮೂಡ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ FIR ಅನ್ನು ದಾಖಲಿಸಿದ್ದಾರೆ. ಇನ್ನು ಮಾಲೀಕರು ಮತ್ತು ಮ್ಯಾನೇಜರ್ ಏನು ಉಲ್ಲೇಖ ಮಾಡಿದ್ದಾರೆ FIR ನಲ್ಲಿ ಆರೋಪಿಗಳ ಪಟ್ಟಿಯಲ್ಲಿ, ಅವರನ್ನು ಕರೆಸಿ ಯಾವಾಗ ವಿಚಾರಣೆ ಮಾಡ್ತಾರೆ ಮತ್ತು ಅವರಿಗೆ ದಂಡ ಹಾಕ್ತಾರಾ ಅಥವಾ ಇನ್ನೇನಾದರೂ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಹೊಸದಾಗಿ ಏನು ತನಿಖೆಯನ್ನು ಮಾಡಿ ಅದರಲ್ಲೇನಾದರೂ ಲೋಪಗಳು ಕಂಡು ಬಂದರೆ ಆ ಸೆಕ್ಷನ್ಗಳನ್ನು ಸೇರಿಸಿ ಅರೆಸ್ಟ್ ಮಾಡೋ ಪ್ರಕ್ರಿಯೆಗಳಿಗೆ ಏನಾದರೂ ಹೋಗ್ತಾರಾ ಅಥವಾ ಇಲ್ಲಿಗೆ ಒಂದು ಪ್ರಕರಣ ಮುಗಿಯುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ನಾಗರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ.